ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಬಿ ಜೆ ಪಿಗರಿಗೆ ಏನಾಗಿದೆ ರೀ, ಅದರಲ್ಲೂ ಮೋದಿ ಭಕ್ತರಿಗೆ ಏನಾಗಿದೆ? ಯಾಕೆ ದಿನಕ್ಕೆ ಏನಾದರೂ ಸಮಸ್ಯೆ ಸಿಕ್ಕೊಳ್ತಾ ಇದ್ದಾರೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದೇ ಕಾಲಕ್ಕೆ ಈಗಾಗಲೇ ಅನೇಕ ಸರಿಯೋ ತಪ್ಪು ನೀತಿಗಳಿಂದ ಟೀಕೆಗೊಳಗಾಗ್ತಾ ಇದ್ದಾರೆ. ಇದರಲ್ಲಿ ಜಾಂತರ ಮಾಡಿದ್ದು ಕಾಂಗ್ರೆಸ್. ರಾಷ್ಟ್ರೀಯ ಪಕ್ಷ, ನಮ್ಮ ದೇಶಭಕ್ತಿ ಪಕ್ಷ, ನಮ್ಮಷ್ಟು ದೇಶಭಕ್ತರು ಯಾರೂ ಇಲ್ಲ ಅನ್ನುವಂಥ ಬಿ ಜೆ ಪಿ ದೊಡ್ಡ ಹೊಡೆತ ಕೊಟ್ಟಿದ್ದು ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು. ನೀವು ಏನೇ ನಿರ್ಧಾರ ಮಾಡಿದ್ರು ನಾವು ನಿಮ್ಮೊಂದಿಗಿದ್ದೀವಿ ಅಂತ ಅಂದಿದ್ದು. ಭಾಳ ದೊಡ್ಡ ಜಾಣತನದ ಇದ್ದಿದ್ದು ವಿರೋಧ ಪಕ್ಷದ್ದು. ಇದು ಅನುಭವದಿಂದ ಬಂದಂಥದ್ದು, ಬರೀ ಹೇಳಿ ಬರುವಂಥದ್ದಲ್ಲ. ಯಾಕೆಂದರೆ ಮೊದಲಾಗಿದ್ರೆ ಯುದ್ಧ ಬೇಡ, ಶಾಂತಿ ಮಾತಾಡ್ರಿ, ಹಾಗೆ ಹೀಗೆ ಮಾತಾಡ್ತಾಯಿದ್ರು. ಅದು ಬೇಡವೇ ಬೇಡಪ್ಪ. ನಾವೇನಾದರೂ ಹೇಳಿದ್ರೆ ಯುದ್ಧ ಅಂತಾರೆ. ನಾವೇನಾದರೂ ವಿರೋಧ ಮಾಡಿದ್ರೆ ಇವ್ರು ವಿರೋಧ ಮಾಡ್ತಾ ಇದ್ದಾರೆ, ದೇಶ ವಿರೋಧಿ ಇದ್ದಾರೆ, ಶುರು ಮಾಡ್ತಾರೆ. ಅದಕ್ಕೆ ಏನು ಮಾಡ್ತೀರ ಮಾಡ್ರಪ್ಪ, ನೀವು ಆಡಳಿತ ಹೇಳಿದ್ದೀರಿ, ಹೊಡೀರಿ ಗಾಡಿ ಚಕ್ಕಡಿ ನಿಮ್ಗೆ ಬಂದಂಗೆ ಅಂತ ಅಂದರು. ಇವರು ಹೊಡೀಲಿಕ್ಕೆ ಶುರು ಮಾಡಿದರು. ಒಂದು ದೊಡ್ಡ ಅವಕಾಶ ಕಳ್ಕೊಂಡ್ಬಿಟ್ರಲ್ಲ ಬಿ ಜೆ ಪಿಗರು ವಿರೋಧಿಗಳನ್ನ ಹೊನಿಯುವಂಥ. ಯಾಕಂದರೆ ಅವ್ರು ಎಲ್ಲದಕ್ಕೂ ಎಸ್ ಅಂದ್ಬಿಟ್ಟಿದಾರಲ್ಲ, ಅವ್ರೇನು ಟೀಕಾ ಮಾಡೋದು? ಅದು ಇನ್ನು ಜವಾಬ್ದಾರಿ ಹೆಚ್ಚಾಗ್ತದೆ. ಇದರಿಂದ ಎಷ್ಟು ಜವಾಬ್ದಾರಿ ಹೆಚ್ಚಾಯ್ತಪ್ಪ ಅಂತಂದರೆ, ಇನ್ನು ಗೆಲ್ಲೇಬೇಕು. POKಯನ್ನು ಗೆದ್ದು ನಾವು ತೋರಿಸ್ಬೇಕು, ಮುಂದಕ್ಕೆ ಹೋಗ್ಬೇಕು ಅನ್ನೋಂಥ ಹಠನೂ ಶುರುವಾಯಿತು. ಭಯೋತ್ಪಾದನೆ ಸಹ ನಿರ್ನಾಮ ಮಾಡಬೇಕು ಅನ್ನುವಂಥ ಹಠನೂ ಬಂತು. ಮತ್ತು ಅದು ಬರಬೇಕಾಗಿದ್ದೇನೆ. ಯಾಕೆಂತಂದರೆ ಭಯೋತ್ಪಾದನೆ ಕಳೆದ 70 ವರ್ಷ ಅಂದರೂ ಅಡ್ಡಿ ಇಲ್ಲ. ಭಯೋತ್ಪಾದನೆ ಇದರ ಮಧ್ಯದಲ್ಲಿ ಸಿಕ್ಕ ಭಾರತದ ಒದ್ದಾಟ ಹೋಗಿತ್ತು. ಡಿಫೆನ್ಸ್ಗೆ ಸಾಕಷ್ಟು ಖರ್ಚು ಮಾಡಿತ್ತು. ಹೀಗಾಗಿ ಇಲ್ಲಿ ಶಿಕ್ಷಣ ಬೆಳೀಲಿಲ್ಲ ಸರಿ.